ಹೆಂಗ್ರು 3 hours ಅಲ್ಲಿ ವಾಪಸ್ ಬರೋಕ್ಕೆ ನಿಜವಾಗ್ಲೂ ಡೌಟ್ ಅನಿಸುತ್ತೆ. ಯಾಕಂದ್ರೆ ನೋಡಲಿ ಎಷ್ಟು ದೂರ ಇದೆ ನೋಡಲ್ಲ. ನೋಡ್ಬಾರ ಇಲ್ಲೇ ಇದೆ, ತೋರ್ಸೋದೇನಿದೆ. ಯಾಕೆ ನೀ ಸ್ಮೈಲ್ ಮಾಡಲಿಲ್ವಾ? ಸಾಧನೆ ಸಾಧನೆಯ ಕಡೆ. ಹಲೋ, ನಡೀತಾ ಇದೆ, ಫೋಟೋ ಸೆಷನ್ ನಡೀತಾ ಇದೆ. ನಾವು ಅಲ್ಲೇ ಹೋಗ್ತೀವಿ ನಡಿಗರು. ತಲೆ ಕೆಡಿಸ್ಕೊಡ ನೀವು. ನಾನು ಇರ್ಬೇಕಾದ್ರೆ ನೀನು ದಾರಿ ತಪ್ಪಕ್ಕೆ ಬಿಡಲ್ಲ. ಹಾಗೇನು? ಹೌದು, ದಾರಿ ತಪ್ಪಿದ ಮಗ ಆಗಕ್ಕೆ ಬಿಡಬೇಡಿಪ್ಪ. ಬಿಡಬೇಡಲ್ಲ. ಏನು ಬರು ಇದು ನಡಿಬೇಕೀಗ? ಬಾಗರು ಬಕ್ಕೊಂಡು ಕೆಳಗಡೆನಾ? ಖಂಡಿತ. ಏನು ಮೋಗ್ಲಿ ಅನ್ಕೊಂಡ್ರ ನೀವೆಲ್ಲ ನೀವು? ಫೋಟೋ ಇಟ್ಟರೆ ಒಳ್ಳೆ ಕಾಲ, ವಿಡಿಯೋ ಅಷ್ಟೇ. ಒಳ್ಳೆ ವಿಡಿಯೋ. ಓಕೆ, ಡೆಂಟಲ್ ಸ್ಮೈಲ್. ಜಂಪ್ ಮಾಡಿ ಅಜಯ್ ಅವರೇ. ನೋ ಜಂಪ್. ಟೋಪಿ ತೆಗ್ದಿದ್ದೀನಿ. 1 ಕಿಲೋಮೀಟರ್ ಆಯ್ತಾ? ಮೋಸ್ಟ್ಲಿ. ಹಾಂ, ಇನ್ನೊಂದು ಕಿಲೋಮೀಟರ್ಗೆ ಸ್ವೆಟರ್ ತೆಗಿತೀನಿ ಅನ್ಸುತ್ತೆ. ಇನ್ನೊಂದು ಕಿಲೋಮೀಟರ್ ಆದಮೇಲೆ ಅಷ್ಟೇ. ಎರಡೇ ತೆಗಿಯೋದ ನೀನು? ಇದೇನು ಬರ್ದಿರೋದಲ್ಲಿ? ಎತ್ತಿನ ಭುಜಕ್ಕೆ ದಾರಿ ಅಂತ ಬರ್ದಿದ್ದಾರೆ. ಹಾಂ, ಸ್ಟಾರ್ಟಿಂಗ್ ಪಾಯಿಂಟ್. ನಾವಿಷ್ಟು ಹೈಟಲ್ಲಿ ಈಗ ತೋರಿಸ್ತೀನಿ. ಶಿಶಿಯವರ ನಿಮ್ಮ ಮೊದಲ ಅನುಭವ ಹೇಗಿತ್ತು? ಮೊದಲ ಅನುಭವ ತುಂಬ ರೋಮಾಂಚಕರವಾಗಿತ್ತು. ನೀವು ಯಾವ ಅನುಭವದ ಬಗ್ಗೆ ಮಾತಾಡ್ತಿದ್ದೀರ ಅಂತ ಹೇಳಿಪ್ಪ. ನಾನೇ ಎದುರ್ಕೊಂಡಿದ್ದೆ. ವೇಣುಗೋಪಾಲ, ಅಂಗಿ ಪ್ಯಾಂಟ್ ಅಲ್ಲ ಅಬ್ಬ ಇರ್ತಾವನೆ. ನಾನು ಅವರು ಈ ಎತ್ತಿನ ಭುಜನ ಆಲ್ರೆಡಿ ಹತ್ತಿ ಬಿಟ್ಟಿದ್ದಾರೆ. ಅದರ ಬಗ್ಗೆ ಬಟ್ ಅಂತ ಏನು ಡಿಫಿಕಲ್ಟ್ ಇಲ್ಲ, ಈಸಿಯಾಗಿ ಹತ್ಬೋದು. ಮಾಡಿದಾರೆ ಅಂತ ಅನ್ಸ್ಬೇಕು. ಕಟ್ ಮಾಡಪ್ಪ ಮಾತಾಡ್ತಿದ್ದೀವಿ ನಾವು. ಹಾಕ್ಬೇಕಲ್ಲ ಹುಷಾರು. ಇದನ್ನೇ ಹಾಕ್ತೀನಿ. ಹೋಗೋದಾ? ಹತ್ತಪ್ಪ ನೀನು, ಹೋಗ್ಬೇಡ. ನಡಿಗ್ರು ನೋಡ್ರೆ ಕಷ್ಟ. ಆಮೇಲೆ ಹತ್ತು, ಎತ್ತಿನ ಭುಜ ಹತ್ತು. ಕಿಂಡಿ ಎತ್ತಮ್ಮ. ಕೊಂಡೆ ಕೊಂಡೆ ಎಂಬುದು ಖಾನ ಖಾನ ಕಿಂಡಿ. ಅದು ಬರ್ಲಿ, ಡೈಲಾಗ್ ಬರ್ಲಿ. ಪಂಚ ಭೋಜನದ ಬಂಡಿ ಎಲ್ಲ ಕಾಣ್ತಾ.
ಆ್ಯಕ್ಷನ್. ಬರಲಿ ಪೀಸ್. ಟ್ರೆಕ್ಕಿಂಗ್ ತುಂಬ ಡಿಫಿಕಲ್ಟ್ ಇತ್ತಾ? ಸಿಕ್ಕಾಪಟ್ಟೆ ಡಿಫಿಕಲ್ಟು ಅಂತ ಹೇಳೋಕ್ಕಲ್ಲ, ಸಿಕ್ಕಾಪಟ್ಟೆ ಈಸಿ ಇತ್ತು ನೋಡಿ. ಇಲ್ಲ ಬರೋಣ 2 ನಿಮಿಷ ಅಂತ ನಾವು ಬಿಡ್ತೀವಲ್ಲ. ಇಲ್ಲೇ ಹಾಕೋ 2 ನಿಮಿಷ ಹಿಂಗೆ ಹೋಗಿ ಹೋಗ್ಬಿಡೋಣ. ಹೊರಗಡೆ ಏನು ಹೋಗಲ್ಲ. ಏನು ನಡೀತಿದೆ ಇವತ್ತು? ಇದು ಜಾತ್ರೆ ಉಂಟು. ಜಾತ್ರೆನಾ? ಆ ಕಡೆ ಎಂಟ್ರಿ ಇದೆ. ಹೋಗಿ ಮತ್ತೆ ಎಲ್ಲ ಹೆಲ್ಮೆಟ್ ಈಗ ಮತ್ತೆ ಹೋಗ್ತಿದ್ದೀರಾ? ಅವ್ನು ಒಳಗಡೆ ಹೋಗ್ತಾರಂತ. ಇಲ್ಲ ಅಜಯ್ ಬರಲಿಲ್ಲ. ಅಜಯ್ಗೆ ದೇವ್ರ ಕಂಡ್ರೆ ಫೋಟೋ ಶೂಟಿಂಗ್ ಕೊಡಂಗಿಲ್ಲ. ಫೋಟೋ ಶೂಟಿಂಗ್ ಕೊಡಂಗಿಲ್ಲ. ಫೋಟೋ ಶೂಟಿಂಗ್ ಕ್ಯಾನ್ಸಲ್